ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಚೆನ್ನ ಮಸಾಲ ಪೂರಿ ಮಾಡ್ತಾ ಇದ್ದೀನಿ. ನಮ್ಮ ಮಂಜುಗೆ ತುಂಬಾ ಇಷ್ಟ, ಅದಕ್ಕೆ ಅವನು ಫ್ರೆಂಡ್ಸ್ ಎಲ್ಲಾನು ಕರ್ಕೊಂಡ್ ಬರ್ತೀನಿ. ನಮ್ಮ ಫ್ರೆಂಡ್ಸ್ಗೆ ನೀನ್ ಮಾಡೋ ಚೆನ್ನ ಮಸಾಲ ಪೂರಿ ತುಂಬಾ ಇಷ್ಟ ಅಮ್ಮ, ಮಾಡ್ಕೊಡಮ್ಮ ಅಂತ ಹೇಳ್ದ. ಅದಕ್ಕೆ ಇವತ್ತು ಚೆನ್ನ ಮಸಾಲ ಪೂರಿ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಕುಕ್ಕರ್ಗೆ ಕಾಳನ್ನ ಚೆನ್ನಾಗಿ ತೊಳೆದು ಒಂದು 8 ಅವರ್ ನೆನೆಸಿರೋ ಕಾಳನ್ನ ಚೆನ್ನಾಗಿ ತೊಳೆದು ಒಂದ್ 2-3 ಕೂಗೋದಕ್ಕೆ ವಿಷಲ್ ಬರೋರು ಕೂಗ್ಸೋಣ. ಇದಕ್ಕೆ 1-2 ಗ್ಲಾಸ್ ನೀರು ಹಾಕೋಣ. ಇದು ನೀರು ಕಾಳ ಮೇಲೆ ಲೆಕ್ಕನಾ? ಇಲ್ಲ ಇಲ್ಲ, ಸ್ವಲ್ಪ ನೀರ್ ಕಮ್ಮಿನೇ ಹಾಕೊಬೇಕು. ಅದೇ ನೀರ್ನ ಅದಕ್ಕೆ ಯೂಸ್ ಮಾಡ್ಕೊಬಹುದು. ಇರೋದು 1-2-3 ಕೂಗಿಸ್ಬೇಕು. ಅದನ್ನ ಕೂಗ್ಸಿದ್ರೆ ಕಾಳು ಸಾಫ್ಟ್ ಆಗಿ ಬೆಂದಿರುತ್ತೆ. ಆಮೇಲೆ ಅದು ವಿಷಲ್ ಬಿಟ್ಮೇಲೆ ಮಸಾಲೆನ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟ್ ಕುಕ್ಕರ್ ಕೂಗೋದಕ್ಕೆ ಇಟ್ಬಿಡೋಣ, ಕಾಳು ಬೇಯಲಿ. ಅದ್ ಬೇಯಲಿ, ನಂತರ ನಾವು ಮಸಾಲೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದೀವಿ, ಒಂದ್ 4 ಟೊಮೆಟೊ, ಒಂದ್ 3-4 ಹಸಿಮೆಣಸಿನ್ಕಾಯಿ. ಇದು ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು. ಇದು ರುಬ್ಬೋದಕ್ಕೆ ಗೋಡಂಬಿ ಮತ್ತೆ ತೆಂಗಿನಕಾಯಿ. ಇದು ಒಗ್ಗರಣೆಗೆ ಏಲಕ್ಕಿ, ಒಂಚೂರು ಸೋಂಪು, ಒಂದು ಪಲಾವ್ ಎಲೆ. ಇಷ್ಟನ್ನು ಒಂಚೂರು ಇದ್ ಮಾಡ್ಕೊಬೇಕು. ಈಗ ಕಾಯಿನೂ ಗೋಡಂಬಿನೂ ಎರಡನ್ನೂ ಮಿಕ್ಸಿಗೆ ಹಾಕೊಳ್ಳೋಣ. ಒಂದು ಥಿಕ್ನೆಸ್ ಇರೋ ಬಾಣ್ಲಿಲಿ ಸ್ಟವ್ ಹಚ್ಕೊಂಡು ಅದನ್ನ ಕಾಯಿಸ್ಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಎರಡು ಹಾಕೋಣ. ಸ್ವಲ್ಪ ಇದು ಕಾಯಿಲಿ ಹೆಂಚು. ಇವರು ನಮ್ಮ ಮಂಜು ಅವ್ರ ಅಕ್ಕ, ಸಂಗೀತ ಅಕ್ಕ ಅಂತ. ಸೊ ಇವತ್ತು ಆಂಟಿಗೆ ಇವರು ಸೂಪ್ ಶೆಫ್ ಆಗಿದೆ, ಹಂಗಂದ್ರೆ ಅಸಿಸ್ಟೆಂಟ್ ಶೆಫ್ ಅಂತ ನಮಗೂ ಗೊತ್ತಿರ್ಲಿಲ್ಲ. ಅಲ್ಲಿ ಪಾತ್ರೆ ಕಾಯೋಷ್ಟರಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣ. ಓಕೆ. ಗ್ರೀನ್ ಚಿಲ್ಲಿ 5 to 6, ಆನಿಯನ್ 3 to 4, ಟೊಮೆಟೊ 3 to 4, ಕೊತ್ತಂಬರಿ ಸೊಪ್ಪು. ಈ ಕಡೆ ಡ್ರೈ ಇಂಗ್ರೀಡಿಯೆಂಟ್ಸ್, ಉಪ್ಪು ರುಚಿಗೆ ತಕ್ಕಷ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಅವಾಗ್ಲೇ ತೆಂಗಿನಕಾಯಿ ಮತ್ತೆ ಗೋಡಂಬಿ ತೋರ್ಸದ್ರಲ್ಲ ಅದ್ರದ್ದು ಪೇಸ್ಟ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್. ಇದು ಒಗ್ಗರಣೆಗೆ ಪಲಾವ್ ಎಲೆ, ಸೋಂಪು ಮತ್ತೆ ಒಂದು ಏಲಕ್ಕಿ. ಸ್ವಲ್ಪ ಎಣ್ಣೆ, ತುಪ್ಪ, ಸ್ವಲ್ಪ ತುಪ್ಪ ಹಾಕೋಣ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. 3 to 4 ಸ್ಪೂನ್ಸ್ ಅಷ್ಟು ಆಯಿಲ್, 1-2 ಸ್ಪೂನ್ಸ್ ಅಷ್ಟು ತುಪ್ಪ. ತುಪ್ಪ ಆಪ್ಷನ್, ಮಿಕ್ಸ್ಚರ್ ಚೆನ್ನಾಗಿರುತ್ತಾ? ತುಪ್ಪ ಆಪ್ಷನಲ್, ಟೇಸ್ಟ್ ಎನ್ಹಾನ್ಸ್ ಆಗಕ್ಕೆ ತುಪ್ಪ. ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ, ಸೋಂಪು ಮತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೇಗ. ನೆಕ್ಸ್ಟ್ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಎರಡು ಒಟ್ಟಿಗೆ. ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಬೇಕು ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, 1-2 ಸ್ಪೂನ್. ಈಗ ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡೆ. ಅದಾಗ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದು ಚೆನ್ನಾಗಿ ಉರಿತಾ ಇರಬೇಕು.
ಅದು ಚೆನ್ನಾಗಿ ಸಾಫ್ಟ್ ಆಗಲಿ. ಚೆನ್ನಾಗಿ ಸಾಫ್ಟ್ ಆದರೆ ಅದು ಪ್ಯೂರಿ ಚೆನ್ನಾಗಿ ಬಿಡುತ್ತೆ. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ಮಾಲ್ ಟೀ ಸ್ಪೂನ್. ಇನ್ನೊಂಚೂರು ಹಾಕು, ಇನ್ನೊಂಚೂರು ಹಾಕು. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೋದು. 1-2 ಸ್ಪೂನ್ ಹಾಕ್ತಾ ಇದ್ದೀನಿ. 1-2 ಸ್ಪೂನ್, ಸ್ವಲ್ಪ 2 ಸ್ಪೂನ್ ಸಾಕು. ಗರಂ ಮಸಾಲ ಅದು 1 ಸ್ಪೂನ್ ಅಷ್ಟು. 1 ಸ್ಪೂನ್. ಒಂಚೂರು ಸ್ವಲ್ಪ 1 ಸ್ಪೂನ್ದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಆಲ್ರೆಡಿ ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಮಸಾಲೆಗೆ ಮಾತ್ರ. ಎಷ್ಟು ಬೇಕೋ ಅಷ್ಟು. ಇದೊಂದು ಸ್ವಲ್ಪ ಆಯಿಲ್ ಬಿಟ್ಕೋಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕು. ಇದು ಆಯಿಲ್ ಬಿಟ್ಕೊಳ್ಳಿ. ನಮ್ಮ ಚಾಂಪ್ ಏನೆಲ್ಲ ತಲಾಟೆ ಮಾಡ್ತಿದ್ದ ನೋಡೋಣ ಬನ್ನಿ. ವ್ಲಾಗ್ ಮಾಡೋದು ಹೆಂಗಮ್ಮ? ಚೆನ್ನಾಗಿ ವ್ಲಾಗ್ ಮಾಡೋದು ಹೆಂಗೆ ನಾನು ವ್ಲಾಗ್ ಮಾಡೋದು? ವ್ಲಾಗ್ ಮಾಡೋದು ತೋರ್ಸು. ವ್ಲಾಗ್ ಮಾಡು. ನಮಸ್ತೆ ಮಾಡಮ್ಮ. ನಮಸ್ತೆ ಮಾಡಮ್ಮ ಅವ್ರಿಗೆ. ಇರಿ ಹಾಂ ನಮಸ್ತೆ. ಹಾಯ್ ಹಾಯ್ ಹಾಯ್. ಹಾಂ ಟೂ ಬಿಟ್ಬಿಡಮ್ಮ. ಟೂ ಬಿಟ್ಬಿಡು ಅವ್ರಿಗೆ ಎಲ್ಲರಿಗೂ. ಟೂ ಬಿಟ್ಬಿಡು. ಹಾಂ ಟೂ. ಹಾಂ ಕ್ಲಾಪ್ಸ್ ಮಾಡುವ. ಕ್ಲಾಪ್ ಮಾಡು. ಕ್ಲಾಪ್ ಮಾಡು. ಕ್ಲಾಪ್ ಮಾಡು. ಸೆಲ್ಯೂಟ್ ಹೆಂಗೆ? ಸೆಲ್ಯೂಟ್. ಓಯ್. ಹಾಂ ವ್ಲಾಗ್ ಮಾಡಮ್ಮ ನೀವು. ನೋಡಿ ಏನು ಹಿಂಸೆ ಆಗ್ತಾನೆ ನೋಡು. ಏನೇನಂತ ಹೆಂಗೆ? ಏನೇನು ಮಚ್ಚ ಅವ್ನು ಮುಖ ಕೊಡ್ಬೇಡ, ಅವ್ನು ಪಟ್ಟಂತ ಎಳೆದು ಬಿಡ್ತಾನೆ. ಏನ್ ಬೇಕ್ತಾನೆ? ಒಳ್ಳೇದ್ ಮಾಡ್ತದ. ಗ್ಲಾಸ್ ಕೊಟ್ಬಿಡು. ನೆಕ್ಸ್ಟ್ ಎಣ್ಣೆ ಬಿಡಲಿ. ಅದು ಸ್ವಲ್ಪ ಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ಮೇಲೆ ಕಾಳನ್ನ ಅದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಲೆ ಲಾಸ್ಟಲ್ಲಿ ಅದು ಉಪಯೋಗಿಸ್ಕೊಳ್ಳೋಣ. ಇನ್ನೊಂಚೂರು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಅದಕ್ಕೆ ಈರುಳ್ಳಿ ಅಥವಾ ಟೊಮೆಟೊ ಎರಡೂ ಪೇಸ್ಟ್ ಮಾಡಿ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಮಾಡ್ಕೊಬೋದು. ಸ್ವಲ್ಪ ತಿಕ್ಕಾಗಿ ಗ್ರೇವಿ ಬೇಕು ಅಂದರೆ ಕಾಳು ಹಾಕಾದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡೋಣ. ಆಗ ಮಸಾಲೆ ಎಲ್ಲ ಹಿಡಿಯುತ್ತೆ ಕಾಳು. ಈಗ ಈ ಗೋಡಂಬಿ ಮತ್ತು ತೆಂಗಿನಕಾಯಿ ತೋರಿಸಿದ್ವಲ್ಲ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರೋದು. ಆ ಪೇಸ್ಟನ್ನ ಅದ್ರೊಳಗೆ ಹಾಕೋದು. ತೆಂಗಿನಕಾಯಿ ಮತ್ತು ಗೋಡಂಬಿ ಇದು ಏನಕ್ಕೆ ಹಾಕೋದಂದ್ರೆ ಅದು ಗ್ರೇವಿ ಬರುತ್ತೆ. ಸ್ವಲ್ಪ ನೀರು ಹಾಕೋದು. ಇದೇ ನೀರು ಯೂಸ್ ಮಾಡಿ. 1 ನಿಮಿಷ. ಫಸ್ಟ್ ಉರಿ ಚೆನ್ನಾಗಿ ಹಸಿ ವಾಸನೆ. ಈಗ ಸ್ವಲ್ಪ ನೀರು ಹಾಕೋಣ. ಒಂದು ಹಾಫ್ ಬೌಲ್ ಅಷ್ಟು. ಅಂದರೆ ಅದು ತೆಂಗಿನಕಾಯಿಂದ ಇದ್ದಿತ್ತಲ್ಲ ಅದಕ್ಕೆ. ಈಗ ಕಾಳು ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕೋಣ. ಅದಕ್ಕೆ ಗಟ್ಟಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡೋಣ. ಮಸಾಲೆ ಎಲ್ಲ ಎಣ್ಣೆಲಿ ಬೆಂದಿರುತ್ತಲ್ಲ ಹಾಗೆಲ್ಲ ಈ ಥಿಕ್ನೆಸ್ ಬಂದರೆ ಸಾಕು. ಇದಿದ್ರೆ ಈ ಥಿಕ್ನೆಸ್ ಇದ್ರೆ ಪೂರಿ ಚೆನ್ನಾಗಿ ಹೋಗುತ್ತೆ. ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ರೆ ಅದನ್ನು ಮೇಲ್ಗಡೆದೂ ಬೇಯುತ್ತೆ.
ಈ ರೀತಿ ಪೂರಿ ಬರುತ್ತೆ ಗರಂ ಗರಂ ಆಗಿ. ಸೊ ಗೈಸ್ ಫೈನಲಿ ರೆಡಿ ಆಗಿದೆ ಪೂರಿ ಮತ್ತೆ ಚೆನ್ನ ಮಸಾಲ. ಸೊ ನಮ್ ಶೆಫ್ ಮತ್ತೆ ಸೂಟ್ ಶೆಫ್ ಇಲ್ಲೇ ಇದಾರೆ. ತಗೊಳ್ರಪ್ಪ ನಮ್ಮ ಮನೆ ಪೂರಿ ಚೆನ್ನ ಮಸಾಲ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಹೇಗಿದೆ ಅಂತ ಕಮೆಂಟ್ ಕಮೆಂಟ್ ಮಾಡಿ. ನಮ್ಮ ಹುಡುಗನ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ನೀನು ಹೇಳ್ಬಿಡು, ಬೆಲ್ ಬಟನ್ ನಮ್ಗೆ ಅಂತ. ಓಕೆ ಸಬ್ಸ್ಕ್ರೈಬ್ ಆಗಿ ಏನು. ಓಕೆ ಇವಾಗ ನಮ್ಮ ಬಾಯ್ಸ್ ಬಂದಿದ್ದಾರೆ ಟೇಸ್ಟ್ ಮಾಡಕ್ಕೆ. ನೋಡ್ಬೋದು ಇಲ್ಲಿ ನೋಡಿ ನಮ್ಮ ದುಬೈ ರಿಟರ್ನು. ಹಾಗೆ ಇಲ್ಲಿ ನಮ್ಮ ಗೊತ್ತಲ್ಲ ಇವರೆಲ್ಲ ರಂಜಿತ್ ಒಂದೆರಡು ಮಾತು ಪೂರಿ ಬಗ್ಗೆ. ಪೂರಿ ಅದ್ರ ಇತಿಹಾಸ ಗೊತ್ತಿಲ್ವೇ ನಮಗೆ. ಸರಿ ಟೇಸ್ಟ್ ಮಾಡಿ, ಇವಾಗ ಟೇಸ್ಟ್ ಮಾಡಿಬಿಟ್ಟು. ಚೆನ್ನಾಗಿ ಮತ್ತೆ ಪೂರಿ ಕೊಟ್ಟಿದ್ದಾರೆ ಆಂಟಿ. ಗಮ್ಮತ್ತಿದೆ, ನೋಡೋಣ, ಟೇಸ್ಟ್ ಮಾಡೋಣ. ಒಟ್ಟಾಗಿ ಸಕಲಾಗಿರುತ್ತೆ ಅಂತ ಅನಿಸ್ತಾ ಇದೆ. ತುಂಬಾ ಅಂತ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ, ಸಾಲಿಡ್ ಆಗಿದೆ ಟೇಸ್ಟ್ ಎಲ್ಲ. ಹೌ ಇಸ್ ದ ಟೇಸ್ಟ್ ಬ್ರೋ? ಅಮೇಜಿಂಗ್. ಟೇಸ್ಟ್ ನೋಡಿಲ್ಲ, ಟೇಸ್ಟ್ ನೋಡೇ ಇಲ್ಲ. ಟೇಸ್ಟ್ ನೋಡಿಲ್ಲ. ಸರಿ ಹೆಂಗಿದೆ ಹೇಳು. ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಅಲ್ಲಿ ಪೂರಿ ಮತ್ತೆ ಚೋಲೆ ಸಿಗಲ್ಲ ದುಬೈಲಿ ಅಂತ, ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ಬಿಟ್ಟು ತಿನ್ನಕ್ ಬಂದವನೆ. ಅಲ್ಲಿ ಫ್ರೆಶ್ ಆಗಿ ಸಿಗಲ್ಲ, ಚೆನ್ನಾಗಿರೋದು ಸಿಗಲ್ಲ. ನೋಡಿ ಎಷ್ಟು ಕಾಸ್ಟ್ಲಿಯಸ್ಟ್ ಇವನೇ ತಿಂತಾರೋದು. ಪೂರಿ ಮತ್ತೆ ಬಟೂರೆ ಅಂತ ಇದೆ. ಬಟೂರೆ ಅಲ್ಲ, ಚೋಲೆ ಚೆನ್ನ ಮಸಾಲ. ಇದನ್ನ ಚೋಲೆ ಬೇರೆ ನೆಟ್ಗೆ ಏನೋ ಗೊತ್ತಾಗಲ್ಲ. ಸೊ ಮಂಜು ಹೆಂಗಿದೆ? ಹೆಂಗಿದೆ ಅದ್ ನೀವ್ ಹೇಳ್ಬೇಕು. ನಂಗೆ ನನ್ ದಿನಾಲು ತಿಂತಾ ಇರ್ತೀನಿ. ಮಾಡ್ದಾಗೆಲ್ಲ ತಿಂತ್ಯ. ಸೊ ಇವಾಗ ಆದ್ರೂ ಇವಾಗ ಹೆಂಗಿದೆ, ಹೆಂಗ ಅನ್ಸ್ತಾ ಇದೆ ನೀನ್ ಹೇಳು. ಮಸಾಲಾ ಟೇಸ್ಟ್ ಪ್ರಾಪರ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ, ನಾರ್ತ್ ಇಂಡಿಯನ್ ಡಿಶ್ ಗೆ ಸೌತ್ ಇಂಡಿಯನ್ ಮಸಾಲ ಹಾಕಿರೋ ತರ ಇದೆ. ಟ್ರೈ ಮಾಡಿ ಎಲ್ಲಾರು, ನಿಮ್ ಮನೇಲೂ ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ ಮನೇಲಿ ಹೆಂಗ್ ಬಂದಿದೆ ಅಂತ ಅಂದ್ಬಿಟ್ಟು. ನೈಸ್, ಡಬಲ್ ಥಮ್ಸ್ ಅಪ್. ಅಂಕಲ್ ಆಂಟಿ ಏನೇನ್ ಅಡಿಗೆ ಚೆನ್ನಾಗಿ ಮಾಡ್ತಾರೆ? ನಾವ್ ಇವಾಗ ಪೂರಿ ಮತ್ತೆ ಚೆನ್ನ ಮಸಾಲ ಮಾಡ್ತಿರೋದ್ರಲ್ಲಿ ಏನೇನ್ ಚೆನ್ನಾಗಿದೆ? ಎಲ್ಲ ಐಟಮ್ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ ಅಷ್ಟೇ. ನಿಮ್ ಫೇವ್ರೇಟ್ ಯಾವ್ದು? ಉಪ್ಸಾರು ನಮ್ದು ಫೇವರೇಟ್. ಸೊ ನೆಕ್ಸ್ಟ್ ಉಪ್ಸಾರು ಮಾಡ್ಸೋಣ. ಓಕೆ ಹಾ, ಉಪ್ಸಾರು, ಮಟನ್, ಚಿಕನ್ ಎಲ್ಲಾನು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋಗೆ ಏನಾದ್ರು 100 ಲೈಕ್ಸ್ ಬಂತು ಅಂದ್ರೆ ಆಂಟಿ ಹತ್ರ ನೆಕ್ಸ್ಟ್ ಉಪ್ಸಾರು ಮುದ್ದೆ. ಓಕೆ, ಖಂಡಿತ. ವಿಶಾಲ್ ಹೆಂಗಿದೆ ಪೂರಿ ಚೆನ್ನ ಮಸಾಲ? ಸೂಪರ್ ಆಗಿದೆ. ನಮ್ಮಮ್ಮಿನೂ ಮಾಡ್ತಾರೆ, ಆದ್ರೆ ಈ ತರ ಎಲ್ಲ ಬರಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಆಂಟಿ ಹತ್ರ ಬೇರೆ ಏನಾದ್ರು ಮಾಡ್ತೀವಿ. ಮಟನ್ ಸಾರು, ಗೋಟಿ ಫ್ರೈ, ಚೈತನ್ಯ ಅದೆಲ್ಲ ಅವ್ನು ತಿನ್ನೋದು, ಅದಕ್ಕೆ. ಆಗೋದೆಲ್ಲ ಆಗಲಿ, ಹಾಯಾಗಿರು, ಏನ್ ಎದುರಾಗಲಿ, ಖುಷಿಯಾಗಿರು.